ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಬಲ್ ದಿನಚರಿಗೆ ಸ್ವಾಗತ ಸುಸ್ವಾಗತ. ದಿನ 7ನೇ ದಿನ. ಇವತ್ತು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಂದಿರೋದೇ ಸಂಜೆ, ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬರೋದ್ರಲ್ಲಿ ಲೇಟ್ ಆಯಿತು. ಸೊ ಎಷ್ಟಾದರೂ ಆಗಲಿ, ಏನೇ ಕೆಲಸ ಇದ್ರೂ ಸ್ವಲ್ಪ 1 ಅವರ್ ಅಥವಾ ಈಗ 4 ಗಂಟೆಗೆ ಬಂದಿದ್ದೀನಿ, ಒಂದು 6 ಗಂಟೆ ತನಕ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಂದ ತಕ್ಷಣ ಒಬ್ಬ ಕಸ್ಟಮರು ರಿಮೋಟ್ ಕೊಡಿ ಅಂತ ಕೇಳಿದ್ರು. ಏಕೆ ಅಂದರೆ ಅವರ ರಿಮೋಟು ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನನ್ನ ಹತ್ರ ಒಂದು ಹೊಸ ರಿಮೋಟು ಅಡ್ಯಾಪ್ಟ್ರು ಮತ್ತು ಚಾರ್ಜರು, ಎ ವಿ ಪಿನ್ಸ್ ಇದನ್ನೆಲ್ಲ ಇಟ್ಕೊಂಡೇ ಇರ್ತೀವಿ. ಏಕೆಂದರೆ ಅವರು ಹೋಗಿ ಅಂಗಡಿಗಳಲ್ಲಿ ತೊಗೊಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇ ಅದನ್ನೆಲ್ಲ ಮಾರ್ತೀವಿ. ಅದಕ್ಕೆ ಇವರು ರಿಮೋಟ್ ಕೇಳಿದ್ರು. ಹಳೆ ರಿಮೋಟಲ್ಲಿರ್ತಕ್ಕಂತಹ ಶೆಲ್ಗಳನ್ನೆಲ್ಲ ತೊಗೊಂಡು ಬಂದು ಹೊಸ ರಿಮೋಟ್ಗೆ ಹಾಕಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿ, ರಿಮೋಟ್ ಕರೆಕ್ಟ್ ಇದೆಯಾ ಅಂತ ಹೇಳಿ ಚಾನಲನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ತೋರಿಸ್ಕೊಟ್ಟು, ನೆಕ್ಸ್ಟು ಅವ್ರಿಗೆ ರಿಮೋಟ್ ಕೊಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಇವರು ಫೀಸ್ ಕೊಡ್ತೀನಿ ಅಂತ ಕರೆದ್ರು, ಆಯಿತು ಅಂತ ಬರ್ತಾ ಇದ್ದೀನಿ. ನೋಡಿ, ಫೀಸ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಅವರು ಎಲ್ಲ ಬುಕ್ಸಲ್ಲೋ ಬ್ಯಾಗಲ್ಲಿರ್ತಕ್ಕಂಥ ಬುಕ್ಸಲ್ಲಿ ಅಮೌಂಟ್ ಇಟ್ಟಿದ್ದಾರಂತೆ, ಹುಡುಕ್ತಾ ಇದ್ದಾರೆ. ಅವರು 10 ನಿಮಿಷ ಹುಡುಕಿದ್ರು. ಅದಕ್ಕೆ ನಾನೇನು ಮಾಡಿದೆ, ಇನ್ನೊಂದು ಮನೆ ಹತ್ರ ಹೋಗಿ ಬರ್ತೀನಿ, ಅಷ್ಟರಲ್ಲಿ ಹುಡುಕ್ರಿ ಅಂತಂದೆ. ಅಷ್ಟರಲ್ಲಿ ಅಲ್ಲಿ ಒಂದು ಗಿಡದಲ್ಲಿ ಬಿಳಿ ಶಂಕು ಹೂ ಬಿಟ್ಟಿತ್ತು. ಅದನ್ನು ಕಿತ್ಕೊಂಡೆ. ತುಂಬಾ ಖುಷಿಯಾಯಿತು, ಇಷ್ಟ ಆಯಿತು. ದೇವ್ರ ಗಿಡಣ ಅಂದರೆ ಗಾಡಿಯಲ್ಲಿ ಇಟ್ಕೊಂಡಿರ್ತೀವಲ್ವಾ, ಎಲ್ಲ ಒಂದು ಸ್ವಲ್ಪ ಹಬೆಗೆ ಬಾಡೋಗ್ಬಿಡುತ್ತೆ. ಸೊ ಅಲ್ಲಿಂದ ಮುಂದೆ ಬರ್ತಾ ಸ್ವಲ್ಪ ನಮ್ಮದು ವೈರು ಕೆಳಗಡೆ ಮೀಡಿಯಮ್ ಆಗಿ, ಜಾಸ್ತಿ ಕೆಳಗಡೆ ಏನು ಬಂದಿರಲಿಲ್ಲ, ಇನ್ನೂ ಜಾಸ್ತಿ ಕೆಳಗಡೆ ಬಂದುಬಿಟ್ಟದು ಅಂತಂದ್ಬಿಟ್ಟು ವೈರ್ ಕೆಳಗೆ ಜಗ್ಗಿತ್ತು. ಅದನ್ನು ಒಂದು ಸ್ವಲ್ಪ ಮೇಲಕ್ಕೆ ಎತ್ಕಟ್ಟಿ ಅಲ್ಲಿಂದ ನಾನು ಮನೆಗೆ ವಾಪಸ್ಸಾದೆ. ಅಷ್ಟೊತ್ತಿಗೆ ಸಂಜೆನೇ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.